ಮಕ್ಕಳ ಬಾಯಿ ಬಡಿತಾ ಇದ್ದೀನಿ ಅದನ್ನು ಕಡಿತ ಎಲ್ಲ ಆಗ್ಬೋದು ಅಂತೇಳಿ ಮರ್ಯಾದೆ ಎಲ್ಲ ಒಂದೇ 2 ಕೇಸ್ ಮದುವೆ ಟೈಮು ಅದ್ರ ಬೆಲೆ ಗೊತ್ತಾಗುತ್ತೆ ನೋಡಿ ಮಗ ಅಟ್ರಾಸಿಟಿ ಕ್ಲೋಸ್ ಆಗಿದೆಯಾ ಒಳ್ಳೆಯವರಾಗಿಲ್ವಾ ಕೇಸ್ 10 ವರ್ಷ ಆದರೂ ಪರವಾಗಿಲ್ಲ ಇವಾಗ ಕೇಸ್ ಆಗಲೇಬೇಕು ಅಂತೇನಿಲ್ಲ ಗೊತ್ತಾಗುತ್ತೆ ನಮಗೆ ಅವ್ರ ನಡವಳಿಕೆಯಲ್ಲಿ ಅವ್ರು ಏನು ಗೊತ್ತಾದ್ರೆ ಕಟ್ಟಿದ್ದೇನೆ ಸಾಹೇಬರು. ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ ನಿಮಗೆಲ್ಲ, ಏನು ಒಂದು ಕೆಟ್ಟ ನಡತೆಯಿಂದ ನಿಮಗೆ ರೋಡ್ ಸೈಟ್ ಓಪನ್ ಆಗಿದೆ, ಕ್ಲೋಸ್ ಮಾಡಬೇಕಂದ್ರೆ ಸಮಾಜಕ್ಕೆ ಒಳ್ಳೆ ಕಾರ್ಯಗಳು ಮಾಡಬೇಕು, ನಿಮ್ಮಿಂದ ಆಗಂತ ಅನಾಹುತಗಳು ತಗೋಬೇಕು ಅಂತ ಇನ್ಫಾರ್ಮೇಶನ್ ಕೊಟ್ಟರೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿ ಅದು ಮಾಡಿ ಪೊಲೀಸ್ ಫ್ರೆಂಡಾಗಿ ಮಾಹಿತಿ ಕೊಡ್ತಾರೆ. ಅಷ್ಟು ಬೇಗ ಕ್ಲೋಸ್ ಮಾಡ್ತಾರೆ, 1 ವರ್ಷ 2 ವರ್ಷ ಎಲ್ಲ ಕ್ಲೋಸ್ ಮಾಡ್ತಾರೆ. ಒಳ್ಳೆಯದಾಗಿರುತ್ತೆ. ಯಾವ್ದಾರು ಅಲ್ಲಿ ಫ್ಯಾಮಿಲಿಗಾಗಲಿ ಗಲಾಟೆದಾಗಲಿ ಮಾಡೋದಾಗಲಿ ಯಾವ್ದಾರು ಅಲ್ಲಿ ಜನ 2ಕ್ಕಿಂತ ಮೇಲಿದ್ದಾರೆ. ಯಾವುದಾದ್ರು ವಿಚಾರಕ್ಕೆ ಆಗಿತ್ತೊಬ್ಬ ಗಲಾಟೆ ನಿಮ್ಮಲ್ಲಿ ಫೇಸ್ ಮಾಡಿ ನೀವು ಮರ್ಯಾದೆಗಿದ್ದರೆ ಮಾತ್ರ ಮರ್ಯಾದೆಗೆ ಬದುಕಲಿಕ್ಕೆ ಅವಕಾಶ ಕೊಡ್ತೀವಿ. ಅದನ್ನು ಬಿಟ್ಟು ಪೊಲೀಸ್ ಏನಾದ್ರು ಮಾಡ್ತೀನಿ, ನನಗೆ ಅವನು ಗೊತ್ತು ಇವನು ಗೊತ್ತು ಅವನ ಕೈ ಫೋನ್ ಮಾಡ್ತಿದ್ರೆ ನಿಮ್ಮ ಮಕ್ಕಳು ಬಿಟ್ಟು ಆಮೇಲೆ ಮಾತಾಡ್ತೀನಿ. ಒಳ್ಳೆ ಥರ ಒಳ್ಳೆಯವ್ರು ಹೆಂಗಿರ್ತೀವಿ ಹರ್ಕೊಳ್ಳೋರಿಗೆ ಅರಿಯೋದು ಗೊತ್ತಿಲ್ಲ, ಆಯ್ತಲ್ಲ. ಯಾವ ಗಲಾಟೆಯಲ್ಲಿ ಯಾವ್ದಾದ್ರು ಮುಖಗಳು ಕಾಣ್ತು ಅಂದ್ರೆ ಹೆಣ್ಮಕ್ಳು ಒಂದು ಕಡೆ ಗಲಾಟೆ ಇಲ್ಲ, ಅವ್ರು ಯಾವನು ಹೇಳಿದ್ರು ಕೇಳೋದಿಲ್ಲ. ಒಂದು ಪಿಟಿಷನ್ ಕಂಪ್ಲೇಂಟ್ ಬಂದ್ರೂ ಬಿಡೋದಿಲ್ಲ. ಅರ್ಥ ಮಾಡ್ಕೋಬೇಕು. ಹುಣಸೂರು ಟೌನು ಜಂಟಿಗಿದೆ ಈ ಮುಖಗಳು ಯಾವ್ದಾದ್ರು ಕೇಸಲ್ಲಿ ಗಲಾಟೆಯಲ್ಲಿ ಕಾಣ್ತು ಅಂದರೆ ನಿಮ್ಮ ಮಕ್ಕಳು ಸೈಕಲ್ ಹಾಕಿ